ಅವ್ರ ಧರ್ಮಕ್ಕೆ ಬಿಡ್ತಿದ್ರೆ ಅಂದ್ರೆ ನಮ್ಮ ಧರ್ಮಕ್ಕೂ ಬಿಡಿ, ಇಲ್ಲಾಂದ್ರೆ ಬಿಡ್ಬೇಡ್ರಿ ಅಷ್ಟೇ. ನೀವು ಹಾಕೊಂಡೋಗಿ ನಿಮ್ಗೆ ಯಾರು ತಡೆದಿದಾರ? ಸರ್ ಹೇಳ್ತಾರೆ ಸರ್ ಹಾಕೊಂಡ್ ಬರಂಗಿಲ್ಲ ಅಂತ. ಈಗ ರುದ್ರಾಕ್ಷ ಮಾಲ ಹಾಕೊಂಡೋದ್ರೆ, ಇಲ್ಲಾಂದ್ರೆ ಕೈಯಲ್ಲೇ ಮಾಲೆ ಏನಾದ್ರು ಹಾಕೊಂಡೋದ್ರೆ ತೆಗಿತಾರೆ. ಯಾಕೆ ತೆಗಿಯಲ್ಲ? ನೀಟ್ ಎಕ್ಸಾಮ್ ಅಲ್ಲೂ ನೋಡಿ, ಅದೇನೋ ಕೈಯಲ್ಲಿ ಕಟ್ ಹೋಗಂಗಿಲ್ಲ, ಜನವಾರ ಎಲ್ಲ ತಗ್ಸವ್ರ, ಅದ್ ತಪ್ಪಲ್ವಾ? ಈಗ ಮುಸ್ಲಿಮ್ಸ್ ಅವ್ರಿಗೆ ಬಿಡ್ತಿದ್ದೀರ ಅಂದ್ರೆ ಹಿಂದೂರ್ಗೂ ಬಿಡಿ. ಜನವಾರದಲ್ಲಿ ಏನು CCTV ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾರ ಯಾರಾದ್ರೂ? ಲೈಕ್ ಲಾಜಿಕ್ ಸರ್. ಅಂದ್ರೆ ಇಟ್ಕೊಂಡು ಹೋಗಕ್ ಆಗಲ್ಲ. ಹಿಜಾಬ್ ಅಲ್ಲ ಅಂದ್ರೆ ಮೇ ಬಿ ಇಯರ್ಫೋನ್ ಹಾಕೊಂಡು ಹೋಗಿರ್ಬೋದು, ಬಟ್ ಇದ್ರಲ್ಲಿ ಹಾಕೊಂಡು ಹೋಗಕ್ ಆಗಲ್ಲ ಜನವಾರದಲ್ಲಿ. ಅದು ತಗ್ಸವ್ರಂದ್ರೆ ವಿಚ್ ಇಸ್ ರಾಂಗ್. ಅಂದ್ರೆ ಹಿಜಾಬ್ ಇಂದ ನೀವು ಕಾಪಿ ಚೀಟಿ ಜಾಸ್ತಿ ನಡೀತಾವಂತೀರಾ? ಇಲ್ಲ ಹಂಗೇನು ಹೇಳಲ್ಲ ಸರ್. ಇಟ್ಸ್ ಲೈಕ್ ಇಫ್ ಯು ಆರ್ ಅಲೋಯಿಂಗ್ ಹಿಜಾಬ್, ಅಲೋ ಜನವಾರ ಆಲ್ಸೋ, ಇವನ್ ಧಾಗ, ಲೈಕ್ ವಾಟ್ ಟೆಂಪಲ್ ಧಾಗ ಅಂಡ್ ಆಲ್, ಅದು ಅಲೋ ಮಾಡಿ ಅಂತ ನಂದಿದು. ಒಟ್ನಲ್ಲಿ ನಮ್ಮ ಧರ್ಮದ್ದು ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ. ಹಾ, ಆಬ್ವಿಯಸ್ಲಿ. ಅಂದ್ರೆ ನೀವು ಬೇರೆ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದ್ರೆ ನಮ್ಮ ಧರ್ಮಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ. ಅಂಡ್ ಇಫ್ ಯು ಆರ್ ಡಿಸ್ಕ್ರಿಮಿನೇಟಿಂಗ್, ಲೈಕ್ ಹಿಂಗೆಲ್ಲ ಹಾಕೊಂಡ್ ಬರಂಗಿಲ್ಲ ಅಂದ್ರೆ ಅವ್ರಿಗೂ ಸ್ವಲ್ಪ ಬಿಡ್ಕೊಡ್ಬೇಡಿ. ಯಾಕಂದ್ರೆ ಸ್ಕೂಲಲ್ಲಿ ಮಕ್ಕಳೆಲ್ಲ ಈಕ್ವಾಲಿಟಿನ ಕಲಿಬೇಕು. ಅಲ್ಲೇ ಮಕ್ಳು ಏನ್ ಮಾಡ್ಬಿಡ್ತಾರೆ, ಓಕೆ ಹಿಜಾಬ್ ಹಾಕೊಂಡ್ ಬರ್ತಾರೆ ಅಂದ್ರೆ ಇವ್ರು ಮುಸ್ಲಿಂ, ಇವ್ರ ಜೊತೆ ನಾವು ತಿನ್ನಲ್ಲ ಅಂತ ಬಂದ್ಬಿಡುತ್ತೆ ಮನ್ಸಲ್ಲಿ.